ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ 3 ಚತುರ್ಭುಜಗಳ ಪರಿಚಯ. ಅದರಲ್ಲಿನ ಅಭ್ಯಾಸ 3.3. ವಿದ್ಯಾರ್ಥಿಗಳೇ, ಈ 3.3ರ ಮೊದಲನೇ ಒಂದು ವಿಡಿಯೋದಲ್ಲಿ ನಾನು ಮೊದಲ 3 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮುಂದಿನ ಉಳಿದ ಎಲ್ಲ ಪ್ರಶ್ನೆಗಳನ್ನ ಬಿಡಿಸೋಣ. ಅಂದರೆ 4ರಿಂದ ಉಳಿದ ಎಲ್ಲ ಪ್ರಶ್ನೆಗಳನ್ನ ನಾವು ಇವಾಗ ಬಿಡಿಸ್ತಾ ಹೋಗೋಣ. ಇವಾಗ ಮೊಟ್ಟ ಮೊದಲನೇದಾಗಿ 4ನೇ ಪ್ರಶ್ನೆ. 2 ಅಭಿಮುಖ ಕೋನಗಳು ಸಮನಾಗಿರುವ ಸಮಾಂತರ ಚತುರ್ಭುಜವಲ್ಲದ ಒಂದು ಚತುರ್ಭುಜದ ಕಚ್ಚಾ ಚಿತ್ರವನ್ನು ಬರೆಯಿರಿ. ಓಕೆ ವಿದ್ಯಾರ್ಥಿಗಳೇ, ಇದು ಬಹಳಷ್ಟು ಸುಲಭವಾದಂಥ ಪ್ರಶ್ನೆ. ಓಕೆ ವಿದ್ಯಾರ್ಥಿಗಳೇ, ಇವಾಗ 4ನೇ ಪ್ರಶ್ನೆ ಇಲ್ಲಿದೆ. ನಾವು ಮೊಟ್ಟ ಮೊದಲನೇದಾಗಿ ಏನಪ್ಪ, 2 ಅಭಿಮುಖ ಕೋನಗಳು ಸಮನಾಗಿರುವ ಸಮಾಂತರ ಚತುರ್ಭುಜವಲ್ಲದ ಒಂದು ಚತುರ್ಭುಜದ ಕಚ್ಚಾ ಚಿತ್ರವನ್ನು ಬರೆಯಿರಿ. ಈ ಪ್ರಶ್ನೆ ಬಿಡಿಸಬೇಕಾಗಿದ್ದ ನಮ್ಮ ಮೊಟ್ಟ ಮೊದಲಿಗೆ ಏನಪ್ಪಾ ಅಂದ್ರ ಸಮಾಂತರ ಚತುರ್ಭುಜದ ಲಕ್ಷಣಗಳು ಗೊತ್ತಿರಬೇಕು. ಸಮಾಂತರ ಚತುರ್ಭುಜ ಲಕ್ಷಣಗಳು ಏನಪ್ಪಾ ಅಂದ್ರ ಅಭಿಮುಖ ಕೋನಗಳು ಸಮವಾಗಿರ್ತಾವು. ಇದು ಕೋನಗಳ ಸಂಬಂಧಪಟ್ಟಂಗ ಮುಖ್ಯವಾದಂತ ಒಂದು ಲಕ್ಷಣ. ಇನ್ನೊಂದು ಏನಪ್ಪಾ ಅಂದ್ರ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತೈತಿ. ಇವಾಗ ನಮಗೇನಪ್ಪ ಅಂದ್ರ ಅಭಿಮುಖ ಕೋನಗಳು ಸಮ ಇರಬೇಕು, ಆದ್ರ ಅವು ಏನಾಗಿರ್ಬಾರ್ದಪ್ಪ ಅಂದ್ರ ಸಮಾಂತರ ಚತುರ್ಭುಜ ಇರಬಾರ್ದು. ಅಂತದೊಂದು ಕಚ್ಚಾ ಆಕೃತಿಯನ್ನು ನಾವು ಇವಾಗ ಹಾಕ್ಬೇಕು. ಓಕೆ ವಿದ್ಯಾರ್ಥಿಗಳೇ, ರಫ್ ಡಯಾಗ್ರಾಮ್ ಹಾಕ್ರಿ. ಓಕೆ, ಇವಾಗ ಇದು 80 ಡಿಗ್ರಿ ಐತೆ ತಿಳ್ಕೊರಿ. ಇದಕ್ಕೊಂದು ಹೆಸರು ಕೊಡ್ರಿ. ಮೊಟ್ಟ ಮೊದಲಾಗಿ ಚತುರ್ಭುಜ ಎ ಬಿ ಸಿ ಮತ್ತು ಡಿ. ಇಲ್ಲಿ ಏನಪ್ಪ ಅಭಿಮುಖ ಕೋನಗಳು ಅಂದ್ರೆ ಎ ಮತ್ತು ಸಿ ಯಾವ್ದಾದ್ರು ಒಂದು ಜೊತೆ ನಾನು ಸಮಾಂತರ 2 ಅಭಿಮುಖ ಕೋನಗಳು ಸಮವಾಗಿರ್ಬೇಕು. ಅಂದ್ರೆ ಈಗ ನಾನು ಇದನ್ನ 80 ಡಿಗ್ರಿ ತಗೊಳ್ತೀನಿ. ಅವಾಗ ಇದರ ಅಭಿಮುಖ ಏನಪ್ಪ, ಇದು ಕೂಡ 80 ಡಿಗ್ರಿ ಆಯ್ತು. ಒಂದು ಜೊತೆ ಅಭಿಮುಖ ಕೋನಗಳು ಸಮ ಅದು. ಆದ್ರೆ ನಾವೇನಂತಾನ ಇದು ಸಮಾಂತರ ಚತುರ್ಭುಜ ಆಗ್ಬಾರ್ದು ಅಂದ್ರೆ ಇವು ಎರಡು ಸಮ ಆಗ್ಬಾರ್ದು. ಇವೆರಡು ಸಮ ಆದು ಅಂದ್ರ ಮತ್ತೆ ಇದು ಏನಪ್ಪ ಸಮಾಂತರ ಚತುರ್ಭುಜ ಆಗುತ್ತೆ. ನಾನು ಇವಾಗ ಇದನ್ನೇನು ಮಾಡ್ತೀನಪ್ಪ ಅಂದ್ರ ಇದು ಎರಡು ಕೂಡಿಸಿದ್ರೆ ಎಷ್ಟು ಅಂದ್ರೆ 180 ಅವೆಲ್ಲ ಎಷ್ಟು ಬೇಕಾಷ್ಟು ಇರ್ಬೋದು. ಇವಾಗ ಒಟ್ಟು 4 ಕೂಡಿಸಿದ್ರೆ ಎಷ್ಟಾಗಬೇಕು ಅಂದ್ರೆ 360 ಆಗಬೇಕು. ಇವಾಗ ಎಷ್ಟಪ್ಪ ಅಂದ್ರೆ 80 + 80 160 ಆಗೈತಿ. ಇನ್ನು 360 160 ಕಳೆದ್ರೆ 200 ಉಳಿತು. ಅಂದ್ರೆ ಇವೆರಡು ಮೊತ್ತ 200 ಆಗ್ಬೇಕು. ಇವಾಗ ಆ ಥರ ನೀವು ಏನು ಮಾಡಪ್ಪ, ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಆ ಥರ ನೀವು ಬರ್ಕೋಬಹುದು. ನಾನು ಇವಾಗ ಇದನ್ನ 130 ಡಿಗ್ರಿ ತಗೊಂಡ್ಬಿಟ್ಟು ಅವಾಗ ಇದು ಎಷ್ಟಪ್ಪ ಅಂದ್ರೆ 70 ಡಿಗ್ರಿ ಆಗ್ಬಿಟ್ಟು. ಯಾಕಪ್ಪ ಅಂದ್ರೆ 130 + 70 200, ಇದು 80 80 160, 200 + 160 ಎಷ್ಟಾಯ್ತು ಅಂದ್ರೆ 360. ಇವಾಗ ಇದು ಒಂದು ಏನಪ್ಪಾ ಅಂದ್ರ ಇಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮ ಅದಾವು, ಆದ್ರೂ ಇದೇನಪ್ಪಾ ಅಂದ್ರ ಸಮಾಂತರ ಚತುರ್ಭುಜ ಅಲ್ಲ. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 5ನೇ ಪ್ರಶ್ನೆ. ಒಂದು ಸಮಾಂತರ ಚತುರ್ಭುಜದಲ್ಲಿ 2 ಪಾರ್ಶ್ವ ಕೋನಗಳ ಅಳತೆಗಳು 3:2 ಅನುಪಾತದಲ್ಲಿವೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನವನ್ನು ಕಂಡುಹಿಡಿಯಿರಿ. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಏನು ಬಿಡಿಸಬೇಕಾಗಿತ್ತು ಅಂದ್ರೆ ನಮ್ಮ ಮೊಟ್ಟ ಮೊದಲಾಗಿ ಸಮಾಂತರ ಚತುರ್ಭುಜಗಳ ಕೋನಗಳ ಲಕ್ಷಣಗಳು ಗೊತ್ತಿರಬೇಕು. ನಾನು ಇವಾಗ ಒಂದು ರಫ್ ಡಯಾಗ್ರಾಮ್ ಹಾಕ್ತಾನೆ ಕೋನಗಳ ಬಗ್ಗೆ. ಸಮಾಂತರ ಚತುರ್ಭುಜದ್ದು ಓಕೆ, ಇದಕ್ಕೊಂದು ನಾವು ಹೆಸರು ಕೊಡೋಣ. ಇವಾಗ ಸಮಾಂತರ ಚತುರ್ಭುಜ ಎ ಬಿ ಸಿ ಮತ್ತು ಡಿ. ನಮಗೆ ಇವಾಗ ಗೊತ್ತಿರೋದೇನಪ್ಪ ಅಂದ್ರ ಪಾರ್ಶ್ವ ಕೋನಗಳ ಅನುಪಾತ ಗೊತ್ತೈತಿ. ಆ ಪಾರ್ಶ್ವ ಕೋನಗಳ ಅನುಪಾತ ಎಷ್ಟಪ್ಪ ಅಂದ್ರೆ 3:2 ಐತಿ. ಇವಾಗ ನೀವು ಪಾರ್ಶ್ವ ಕೋನ ಅಂದ್ರೆ ಏನಪ್ಪಾ, ಏಕ ಡಿನು ಪಾರ್ಶ್ವ ಕೋನ ಆಗ್ತೈತಿ ಮತ್ತೆ ಏಕ ಬಿ ಕೂಡ ಪಾರ್ಶ್ವ ಆಗ್ತೈತಿ. ಬಿ ತೊಗೊಂಡ್ರೆ ಬಿಕ್ ಏನು ಆಗ್ತೈತಿ, ಬಿಕ ಸಿ ಆಗ್ತೈತಿ. ಇಲ್ಲಿ ಪಾರ್ಶ್ವ ಕೋನದ ಒಂದು ಮುಖ್ಯವಾದಂತ ಲಕ್ಷಣ ಏನಪ್ಪಾ ಅಂದ್ರೆ ಸಮಾಂತರ ಚತುರ್ಭುಜದ್ದು ಇದರ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗ್ತೈತಿ. ಇವಾಗ ನಾ ಏನ್ ಮಾಡೋಣ, ಡಿ ಮತ್ತು ಸಿ ಕೋನಗಳನ್ನ ತಗೊಳ್ಳೋಣ. ಕೋನ ಡಿ
ಮತ್ತು ಕೋನ ಸಿದ ಅನುಪಾತ ಐತಿ ಕೋನ ಅದೆಷ್ಟು ಅಂದ್ರೆ 3:2 ಐತಿ. ಈ ಅನುಪಾತವನ್ನು ನಾವು ಏನು ಮಾಡೋಣಪ್ಪ ಇನ್ ಟರ್ಮ್ಸ್ ಆಫ್ ಎಕ್ಸ್ನೇ ಬರ್ಕೊಂಡ್ಬಿಡೋಣ. ಇದು ಕೊಟ್ಟಿದ್ದದವ ದೇರ್ ಫೋರ್ ಏನಪ್ಪ ಅಂದ್ರೆ ಕೋನ ಡಿ 3x ಆಗಿರಲಿ. ಮತ್ತು ಇನ್ನೊಂದು ಯಾವಪ್ಪ ಅಂದ್ರೆ ಕೋನ ಸಿ = 2x ಆಗಿರಲಿ. ನಾವು ಎಕ್ಸ್ ಕೊಟ್ಟಿದ್ದ ಅದನ್ನ ನಾವು ಅನುಪಾತ ಕೊಟ್ಟಿದ್ದ ನಾನು ಎಕ್ಸ್ನೇ ಬರ್ಕೊಂಡೆ. ಇನ್ನು ನಾ ಈಗ ನಮ್ಗೆ ಗೊತ್ತಿದ್ದಂತಪ್ಪ ಪಾರ್ಶ್ವಕೋನಗಳ ಮೊತ್ತ ಎಷ್ಟೈತಿ 180. ಇದೇ ಇಂಪಾರ್ಟೆಂಟ್ ನಮಗೆ ಇವಾಗ ಕಂಡಿಡಾಕ. ಅಂದ್ರ ಕೋನ ಡಿ ಪ್ಲಸ್ ಕೋನ ಸಿ ಇವೆರಡು ಕೂಡಿಸಿದ್ರೆ ಎಷ್ಟು ಬರಬೇಕು 180 ಡಿಗ್ರಿ ಆಗಬೇಕು. ಅಂದ್ರೆ ಇವೆರಡು ಅನುಪಾತ ಏನಪ್ಪ 3 ಮತ್ತು 2 180ನ 5 ಸಮಭಾಗ ಮಾಡ್ಬೇಕಾಗ್ತಿ. ಇವಾಗ 3:2 ಆಗ್ಬೇಕು 2 ಪಾರ್ಶ್ವಕೋನಗಳ ಮೊತ್ತ. ಈಗ ಕೋನ ಡಿ ಬೆಲೆ ಎಷ್ಟೈತಿ 3x ತಗೊಂಡ್ಬಿಡೋಣ ಅನುಪಾತವನ್ನ, ಪ್ಲಸ್ ಕೋನ ಸಿ ಎಟಪ್ಪ ಅಂದ್ರೆ 2x ಅಂತ ತಗೊಳ್ಳೋಣ. ಇವಾಗ 180 3x ಪ್ಲಸ್ 2x ಎಷ್ಟಾಯ್ತು ಅಂದ್ರೆ 5x ಆಗ್ಬಿಡ್ತು = 180. ದೇರ್ ಫೋರ್ ಎಕ್ಸ್ ನಾವು ಇವಾಗ ಎಕ್ಸ್ ಬೆಲೆ ತಗೊಂಡ್ಬಿಡೋಣ 180. ಈ 5x ಅರ್ಥ 5 ಗುಂಡ್ಲೆ ಎಕ್ಸ್. 5 ಗುಣಾಕಾರ ಐತಿ, ಬಲಗಡೆ ಬಂದಾಗ ಏನಾಗ್ತೈತಿ ಅಂದ್ರೆ ಭಾಗಾಕಾರ ಆಗ್ತೈತಿ. ಇದು ಸ್ಥಳಾಂತರ ನಿಯಮ, ಇದು ನಿಮ್ಗೆ ಗೊತ್ತಿರಬೇಕು. 5 ಒಂದ್ಲೇ 5, ಇದು 5 ಮೂರ್ಲೆ 15, ಇದು 18ರಾಗ 15 3 ಉಳಿತು 30 ಆಯ್ತು, 5 6ಲೆ 30. ದೇರ್ ಫೋರ್ ನಮಗೆ ಇವಾಗ ಏನು ಸಿಕ್ತು ವಿದ್ಯಾರ್ಥಿಗಳೇ ಎಕ್ಸ್ ನ ಬೆಲೆ ಸಿಕ್ಬಿಡ್ತು. ಎಕ್ಸ್ = ಎಷ್ಟಪ್ಪ 36 ಡಿಗ್ರಿ ಬಂದ್ಬಿಡ್ತು. ಅಂದ್ರೆ ನಾವು ಇವಾಗ ಕೇವಲ 2 ಕೋನಗಳ ಕಂಡು ಹಿಡಿದ್ರೆ ನಮಗೆ ಸಮಾಂತರ ಚತುರ್ಭುಜದ ಎಲ್ಲಾ ಕೋನಗಳು ಸಿಕ್ಕಂಗೆ. ಯಾಕಪ್ಪ ಅಂದ್ರೆ ಸಮಾಂತರ ಚತುರ್ಭುಜದಾಗ ಅಭಿಮುಖ ಕೋನಗಳು ಸಮ ಇರ್ತಾವೆ. ಇವಾಗ ನಾವು ಡಿ ಬೆಲೆ ಕಂಡು ಹಿಡಿಯೋಣ. ಕೋನ ಡಿ ಎಷ್ಟಪ್ಪ ಅಂದ್ರೆ ಇಲ್ಲಿ ನೋಡ್ರಿ 3x ತಗೊಂಡಿ ನಾವು 3x ಇಲ್ಲಿ 3 ಗುಂಡ್ಲೆ ಎಕ್ಸ್ ಬೆಲೆ ಎಷ್ಟಪ್ಪ ಅಂದ್ರೆ 36. 36 ಗುಂಡ್ಲೆ 3 ಮಾಡಿ ಬರೆದು ಬಿಡ್ರಿ ಎಷ್ಟಾತ್ ನೋಡ್ರಿ 36 3ಲೆ ಎಷ್ಟು ಬತ್ತಪ್ಪ 108 ಬತ್ತು. ಇನ್ನು ಅದೇ ತರ ಕೋನ ಸಿ ಎಷ್ಟಾದ್ ನೋಡ್ರಿ ಎಷ್ಟಾಗ್ತೈತಿ ಕೋನ ಸಿ ಎಲ್ಲಂದ್ರೆ ಎಷ್ಟು ತೊಗೊಂಡಪ್ಪ 2x 2 ಗುಂಡ್ಲೆ ಎಕ್ಸ್ ಬೆಲೆ 36 2ಲೆ ಎಷ್ಟಪ್ಪ ಅಂದ್ರೆ 72. ಅಂದ್ರೆ ಇವಾಗ ನಮಗೆ ಸಿಕ್ಬಿಡ್ತು 2 ಕೋನಗಳು. ಅಂದ್ರೆ ಸಿದ ಬೆಲೆ ಎಷ್ಟಪ್ಪ ಈ ಕೋನ ಸಿ 72 ಆಯ್ತು, ಕೋನ ಡಿ ಆಗ್ಬಿಡ್ತು 108. ನೋಡ್ರಿ 2 ಕೂಡಿಸಿ 180 ಆಗ್ತೈತಿವಲ್ಲ. 180 ಸಾರಿ ಇದು 108 ಬರಬೇಕು. 180 ಆಯ್ತು 108 ಡಿಗ್ರಿ. ಇವಾಗ ನಮ್ಗೆ ಆಲ್ರೆಡಿ ಗೊತ್ತಿರೋದೇನಪ್ಪ ಅಂದ್ರೆ 2 ಕೋನ ಸಿಕ್ಕಾವು. ಸಮಾಂತರ ಚತುರ್ಭುಜ ಪ್ರತಿ ಕೋನದ ಬೆಲೆ ಕೇಳೋಣ. ಹಾಗಾಗಿ ಈಗ 2 ಕೋನ ಸಿಕ್ಕಾವು. ಕೋನ ಡಿ ಯಾವ್ದಿರಪ್ಪ ಅಂದ್ರೆ ಕೋನ ಬಿ ಇರುತ್ತೆ, ಅಭಿಮುಖ ಕೋನ. ಕೋನ ಬಿ = ಕೋನ ಡಿ, ಅದು ಕೂಡ ಎಷ್ಟಪ್ಪ ಅಂದ್ರೆ 108 ಡಿಗ್ರಿ. ಮತ್ತು ಕೋನ ಸಿ ಎಷ್ಟಪ್ಪ ಅಂದ್ರೆ ಕೋನ ಸಿ ಮತ್ತು ಕೋನ ಎ ಸಮ ಇರ್ತಾವ. ಕೋನ ಎ = ಕೋನ ಸಿ. ಕೋನ ಸಿ 72 ಅಂದ್ರೆ ಕೋನ ಏನು ಕೂಡ ಎಷ್ಟಪ್ಪ ಅಂದ್ರೆ 72 ಡಿಗ್ರಿ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಈ ಲಕ್ಷಣ ಉಪಯೋಗಿಸ್ಕೊಂಡ್ರೆ ಇವೆರಡು ಒಂದಕ್ಕೊಂದು ಸಮ ಬರದೆ. ಇದಿಷ್ಟು ಬಿಡಿಸಿರಪ್ಪ ಅಂದ್ರೆ ನಿಮ್ಗೆ 2 ಅಥವಾ 3 ಅಂಕ ಕೇಳ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳಿದು. ಇವಾಗ ವಿದ್ಯಾರ್ಥಿಗಳೇ ನಾವು ಇವಾಗ ಬಿಡಿಸೋಣ 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಹೇಗಿದೆ, ಒಂದು ಸಮಾಂತರ ಚತುರ್ಭುಜದಲ್ಲಿ 2 ಪಾರ್ಶ್ವ ಕೋನಗಳು ಸಮನಾಗಿವೆ. ಇದು ಇಂಪಾರ್ಟೆಂಟ್ ನಿಮಗ. 2 ಪಾರ್ಶ್ವ ಕೋನಗಳು ಏನದಪ್ಪ ಅಂದ್ರ ಸಮನಾಗಿವೆ. ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಗಳನ್ನು ಕಂಡುಹಿಡಿಯಿರಿ. ಇದು ಹಿಂದಿನ ಲೆಕ್ಕ ಆಗ್ಲಿ ಏನ್ ಬಿಡಿಸಿಲ್ಲ, ಅದು ಕೂಡ ಪಾರ್ಶ್ವ ಕೋನಗಳ ಲಕ್ಷಣ ಮೇಲೆ ಇತ್ತು. ಈಗ ಇದನ್ನು ಕೂಡ ಅದೇ ಲಕ್ಷಣದ ಮೇಲೆ ಐತಿ. ಬಿಡ್ಸಕ್ ಈಸಿ ಆಗ್ಬೇಕಾಗಿತ್ತು ಅಂದ್ರೆ ಯಾವಾಗ್ಲೂ ಒಂದು ರಫ್ ಡಯಾಗ್ರಾಮ್ ಹಾಕೊಂಡ್ಬಿಡ್ರಿ. ರಫ್ ಡಯಾಗ್ರಾಮ್ ಹಾಕೊಂಡ್ಬಿಡೋಣ. ಒಂದು ಸಮಾಂತರ ಚತುರ್ಭುಜದು ಆಯತನು ಕೂಡ ಒಂದು ಏನಪ್ಪ ಅಂದ್ರ ಸಮಾಂತರ ಚತುರ್ಭುಜನೇ. ಇವಾಗ ಇದಕ್ಕೊಂದು ಹೆಸರು ಕೊಡ್ರಪ್ಪ, ಪಿ ಕ್ಯೂ ಆರ್ ಎಸ್. ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ. ಇವಾಗ ಇಲ್ಲಿ ನಮಗೆ ಹೇಳಿದೇನಪ್ಪ ಅಂದ್ರ 2 ಪಾರ್ಶ್ವಕೋನಗಳು ಸಮ ಆದವು. ಈ ಪಾರ್ಶ್ವಕೋನ ಯಾವ್ದಪ್ಪ ಅಂದ್ರ ಪಿ ಮತ್ತು ಕ್ಯೂ ಪಾರ್ಶ್ವಕೋನಗಳ ತಗೋಬಹುದು, ಕ್ಯೂ ಮತ್ತು ಆರ್ ತಗೋಬಹುದು, ಆರ್ ಎಸ್ ಯಾವ್ದು ಬೇಕಾ ತಗೋಬಹುದು. ನಾ ಇವಾಗ ಏನ್ ಮಾಡ್ದಪ್ಪ ಕೊಟ್ಟಿದ್ದ ಪ್ರಶ್ನೆ ಪ್ರಕಾರ
ಪಿ ಕೋನ ಪಿ ಇಸ್ಕ್ವಲ್ ಟು ಕೋನ ಕ್ಯೂ ಇವೆರಡು ಸಮ ಅಂತ ಕೊಡೋಣ. ಇವೆರಡರ ಬೆಲೆ ಎಕ್ಸ್ ಅಂತ ತಗೋತೀನಿ ನಾನು. ಈಗ ಕೋನ ಪಿನು ಎಕ್ಸ್, ಕೋನ್ ಕ್ಯೂ ಕೂಡ ಎಕ್ಸ್, ಎರಡು ಸಮ ಅದಾವ. ಹಾಗಾದ್ರೆ ನಮಗೆ ಬೇಕಾಗಿರೋ ಉಳ್ಕದ ಎಲ್ಲಾ ಕೋನಗಳು ಬೇಕು. 4 ಕೋನಗಳ ಬೆಲೆನ ಕಂಡುಹಿಡಬೇಕು. ನಮಗೆ ಗೊತ್ತಿರೋದೇನಪ್ಪ ಅಂದ್ರ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಾಗ್ತೈತಿ? 180 ಆಗ್ತೈತಿ. ಈ ಲಕ್ಷಣ ಗೊತ್ತದ, ಅದನ್ನೇ ಬಳಸ್ಕೊಳ್ಳೋಣ. ಕೋನ ಪಿ ಪ್ಲಸ್ ಕೋನ ಕ್ಯೂ ಇಸ್ಕ್ವಲ್ ಟು 180 ಡಿಗ್ರಿ. ಇಲ್ಲಿ ಕ್ಲಿಯರ್ ಆಗಿ ಬರೀ ನೀವು. ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ. ಈ ಲಕ್ಷಣ ನಾವು ಉಪಯೋಗಿಸಾಕತ್ತೀವಿ. ಪಾರ್ಶ್ವಕೋನ ಅಂದ್ರೆ ಅಕ್ಕಪಕ್ಕ ಇರ್ತಕ್ಕಂಥ ಕೋನಗಳು. ಪೀಕ್ ಪಕ್ಕದಾಗ ಯಾವ್ದಪ್ಪ, ನೀವು ಬೇಕಂದ್ರೆ ಪಿ ಪ್ಲಸ್ ಎಸ್ ಮಾಡ್ರು ಅಟ್ಟೆ ಬರ್ತೈತಿ, ಆ ತರ ಬಿಡಿಸ್ಬೋದು. ಇಲ್ಲ ಪಿ ಪ್ಲಸ್ ಕ್ಯೂ ತಗೋಬಹುದು, ಇಲ್ಲ ಕ್ಯೂ ಪ್ಲಸ್ ಆರ್ ತಗೋಬಹುದು. ಯಾವ ಬೇಕಾದ ಎರಡು ಪಾರ್ಶ್ವಕೋನಗಳನ್ನ ತಗೋರಿ. ಇವಾಗ ಪಿ ನ ಬೆಲೆನು ಎಕ್ಸ್ ಐತಿ, ಕ್ಯೂ ನ ಬೆಲೆ ಕೂಡ ಎಕ್ಸ್ ತಗೊಂಡು ನಾವು ಇಸ್ಕ್ವಲ್ ಟು 180. ಎಕ್ಸ್ ಪ್ಲಸ್ ಎಕ್ಸ್ ಏಟಪ್ಪ ಅಂದ್ರೆ ಇದು 2x ಆಗ್ಬಿಡ್ತು ಇಸ್ಕ್ವಲ್ ಟು 180. ನಮಗೆ ಎಕ್ಸ್ ಬೆಲೆ ಕಂಡಿಡಿದ್ರೆ ಸಾಕು. ಆದ್ದರಿಂದ ಎಕ್ಸ್ ಇಸ್ಕ್ವಲ್ ಟು 180. ಈ ಎರಡು ಗುಣಾಕಾರ ಅದ, ಈ ಕಡೆ ತಗೊಂಡ್ಬಂದ್ಬಿಟ್ಟು ಎಲ್ಲಿ ಬರ್ತಿತ್ತು? ಭಾಗಾಕಾರ ಆಗ್ಬಿಡ್ತು. ಛೇದ ಹಾಕ್ರಿ. 2 1 2, ಇದು 2 9 18, ಮುಂದಿನ 0. ವಿದ್ಯಾರ್ಥಿಗಳು ಇವಾಗ ಎಕ್ಸ್ ಬೆಲೆ ಎಷ್ಟು ಬರ್ತು ಅಂದ್ರ 90 ಡಿಗ್ರಿ ಬರ್ತು. ಓಕೆ, ಅಂದ್ರೆ ಈಗ ಪಿ ಕೋನ ಮತ್ತು ಕ್ಯೂ ಕೋನದ ಬೆಲೆ ಎಷ್ಟು ಬರ್ತಪ್ಪ ಅಂದ್ರ ಕೋನ ಪಿ ಇಸ್ಕ್ವಲ್ ಟು ಕೋನ ಕ್ಯೂ ಎರಡು ಸಮ ಅಂತ ಹೇಳಿ ಆಲ್ರೆಡಿ ಕೊಟ್ಟ ನಾವು. ಅಂದ್ರೆ ಎಷ್ಟಪ್ಪ? 2 99 ಅದಂಗಾಯ್ತು. ಎರಡು ಕೋನ ಸಿಕ್ಕು. ಇನ್ನು ಕ್ಯೂಕ್ ಅಪೋಸಿಟ್ ಯಾವ್ದಪ್ಪ ಅಂದ್ರ ಎಸ್ ಐತಿ, ಅವು ಕೂಡ ಅಷ್ಟೇ ಇರ್ತಾವು. ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್. ಪಿ ಬೆಲೆ 90 ಅಂದ್ರೆ ಆರ್ ಕೂಡ 90 ಆಯ್ತು. ಇನ್ನು ಅದೇ ತರ ಕೋನ ಎಸ್ ಮತ್ತು ಕೋನ ಕ್ಯೂ. ಯಾಕೆ ಇವು ಸಮ ಅಂದ್ರ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ. ಹಾಗ ನೋಡ್ರಿ, ಪೀಕ್ ಅಭಿಮುಖ ಕೋನ ಯಾವಪ್ಪ? ಈ 90 ಡಿಗ್ರಿ ಬಂದೈತೆ, ಆಲ್ರೆಡಿ ಕಂಡಿಡಿದ್ವಿ. ಪೀಕ್ ಅಭಿಮುಖ ಕೋನ ಆರ್ ಐತಿ, ಇದು ಕೂಡ 90 ಆಗ್ಬಿಡ್ತು. ಇನ್ನು ಕೋನ್ ಕ್ಯೂ ಬೆಲೆನು ಕಂಡಿಡಿದೀವಿ, ಇದು 90 ಬಂದೈತಿ. ಇದಕ್ಕೆ ಅಭಿಮುಖ ಕೋನ ಯಾವಪ್ಪ? ಎಸ್ ಐತಿ, ಇದು ಕೂಡ 90 ಆಗ್ಬಿಡ್ತು. ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಲಕ್ಷಣ ಏನಪ್ಪಾ ಅಂದ್ರೆ ಎರಡು ಕೂಡಿಸಿದ್ರೆ 180 ಆಗ್ಬೇಕು. ಇವಾಗ ಚೆಕ್ ಮಾಡ್ರಿ, ಕೋನ ಪಿ ಮತ್ತು ಕೋನ ಕ್ಯೂ ಎಷ್ಟು ಆಗ್ತೈತಪ್ಪ ಅಂದ್ರ ಕೋನ್ ಪಿ ಪ್ಲಸ್ ಕೋನ್ ಕ್ಯೂ 180 ಡಿಗ್ರಿ ಆಗಿ ಆಗ್ತೈತಿ. ಈ ತರ ಬಿಡಿಸ್ಬೋದಪ್ಪ. ಇವು ಯಾವುದೇ ಪ್ರಶ್ನೆ ಬಿಡಿಸಬೇಕಾಗಿದೆ ಮುಖ್ಯವಾಗಿ ಸಮಾಂತರ ಚತುರ್ಭುಜದ ಲಕ್ಷಣಗಳು ನಿಮ್ಗೆ ಗೊತ್ತಿದ್ರೆ ಮಾತ್ರ ಈ ಅಭ್ಯಾಸವನ್ನು ನೀವು ಬಿಡಿಸ್ಬೋದು. ವಿದ್ಯಾರ್ಥಿಗಳೇ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಒಂದು ಅಭ್ಯಾಸ. ಸಮಾಂತರ ಚತುರ್ಭುಜದ ಲಕ್ಷಣಗಳು ನಿಮಗೆ ಮುಂದಿನ ಕ್ಲಾಸ್ನಾಗ ಕೂಡ ಉಪಯೋಗ ಆಗ್ತಾವೆ. 9th ಕ್ಲಾಸ್ನಾಗೂ ಯೂಸ್ ಆಗ್ತಾವೆ, 10th ಕ್ಲಾಸ್ನಾಗೂ ಯೂಸ್ ಆಗ್ತಾವೆ. ಹಾಗಾಗಿ ಇವನ್ನು ಪರ್ಫೆಕ್ಟ್ ಆಗಿ ನೋಡ್ಕೋರಿ, ಕ್ಲಿಯರ್ ಆಗಿ. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾವು ನೋಡೋಣ ಮುಂದಿನ ಪ್ರಶ್ನೆ. ಅದು 7ನೇ ಪ್ರಶ್ನೆ. ಪಕ್ಕದಲ್ಲಿ ಕೊಟ್ಟಿರುವ ಚಿತ್ರ ಸಮಾಂತರ ಚತುರ್ಭುಜ HOPE ಆಗಿದೆ. ಇಲ್ಲಿ HOP ಚಿತ್ರ ಕೊಟ್ಟನಪ್ಪ ಸಮಾಂತರ ಚತುರ್ಭುಜದೊಂದು. ನಮ್ಗೇನ್ ಕೇಳ್ತಾನೆ ಇವಾಗ? ಎಕ್ಸ್ ವೈ ಮತ್ತು ಜೆಡ್ ನ ಅಳತೆಗಳನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತಾನ. ಓಕೆ, ಕಂಡುಹಿಡಿಯೋಣ ಇವಾಗ. ಅವುಗಳನ್ನು ಕಂಡುಹಿಡಿಯಲು ಬಳಸಿದ ಗುಣಗಳನ್ನು ತಿಳಿಸಿ. ಮತ್ತು ನಾವು ಯಾವ ಗುಣವನ್ನು ಬಳಸ್ತೀವಿ ಅಂದ್ರೆ ಸಮಾಂತರ ಚತುರ್ಭುಜ ಲಕ್ಷಣಗಳನ್ನ ನಾವು ಯಾವ್ದಲ್ಲ ಅದನ್ನು ಯಾವ ಬಳಸ್ತೀವಿ ಅನ್ನೋದನ್ನ ಇಲ್ಲಿ ಬರಿಬೇಕಾಗ್ತೈತಿ. ಓಕೆ, ಬರೆಯೋಣ. ಈಗ ಮೊಟ್ಟ ಮೊದಲನೇದಾಗಿ ನೋಡಪ್ಪ, ಸುಲಭವಾಗಿ ಸಿಗತಕ್ಕಂಥದ್ದು ಬೆಲೆ ಯಾವ್ದೈತಿ ನಿಮಗೆ ಇವಾಗ? ಸಮಾಂತರ ಚತುರ್ಭುಜ ಯಾವ್ದಿಲ್ಲಿ? HOPE ಅದ. ಇವಾಗ ಇಲ್ಲಿ ನೋಡ್ರಪ್ಪ ಅಂದ್ರ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಹೆಂಗಿರ್ತಾವು? ಸಮಾಂತರವಾಗಿರ್ತಾವು. ಹಾಗಾಗಿ ಈ ಕೋನ ನೋಡ್ರಿ, ಯಾವ್ದಿದು? EHP ಮತ್ತು ಇದು HPO ಇವೆರಡು ಸಮ ಆಗಿಬಿಡ್ತಾವಪ್ಪ. ಯಾಕಂದ್ರೆ ಇವು ಪರ್ಯಾಯ ಕೋನಗಳಾಗ್ತಾವು. ಹಾಗಾಗಿ ಇಲ್ಲಿ ಬರೆಯೋದು ಬಿಡೋಣ. ಕೋನ ವಾಯ್ ಎಷ್ಟಾಯ್ತು? ಕೋನ ಈ ವಾಯ್ ಬೆಲೆ ಎಷ್ಟಾಗ್ತಪ್ಪ ಅಂದ್ರೆ 40 ಆಗ್ಬಿಡ್ತೈತಿ. ಯಾಕತ್ ಬರ್ಬಿಟ್ರ ಲಕ್ಷಣ ಯಾವ್ದಪ್ಪ? ವಾಯ್, ಈ ವಾಯ ಮತ್ತು ಈ ಕೋನ ಎರಡು ಸಮಪ 40. ಯಾಕಂದ್ರೆ ಇಲ್ಲಿ ಬರೀಬೇಕಲ್ಲ ಗುಣ ಯಾವ್ದಪ್ಪ ಅಂದ್ರ
ಪರ್ಯಾಯ ಕೋನಗಳು ನೋಡ್ರಿ ಇವು ಎರಡು ಇಎಫ್ ಸಮಾಂತರ ಎಚ್ ಓ ಎಚ್ ಇ ಸಮಾಂತರ ಯಾವ ಎರಡು ಸಮಾಂತರ ರೇಖೆಗಳಿಗೆ ಎಚ್ ಇ ಸಮಾಂತರ ಪಿ ಓ ಈ ಎರಡು ಸಮಾಂತರ ಬಾಹುಗಳಿಗೆ ಅವು ಎರಡು ಪರ್ಯಾಯ ಕೋನಗಳಿರ್ತಾವೆ ಇದು ಸಮಾಂತರ ಚತುರ್ಭುಜದಲ್ಲಿ ಮಾತ್ರ ಅಲ್ಲ ನೀವು ಎಲ್ಲೇ ಬೇಕಾದಲ್ಲಿ ಎರಡು ಸಮಾಂತರ ಸರಳ ರೇಖೆಗಳನ್ನ ಒಂದು ರೇಖೆ ಛೇದಿಸಿತಂದ್ರ ಅಲ್ಲಿ ಉಂಟಾಗ್ತಕ್ಕಂಥ ಪರ್ಯಾಯ ಕೋನಗಳು ಮತ್ತು ಅನುರೂಪ ಕೋನಗಳು ಸಮ ಆಗಿರ್ತಾವು ಓಕೆ ನಮಗೆ ಇವಾಗ ಇದೊಂದು ಸಿಕ್ತು ಇನ್ನು ನಾವು ಸುಲಭವಾಗಿ ಯಾವಪ್ಪ ಅಂದ್ರೆ ಈ ಬೆಲೆಯನ್ನು ಇದನ್ನು ಕೂಡ ನಾವು ಕಂಡುಹಿಡಬಹುದು ಇದ್ರ ಬೆಲೆ ಇದು ಎಷ್ಟಿದಪ್ಪ ಅಂದ್ರೆ ಇವೆರಡೂ ಕೂಡಿದಾಗ 180 ಡಿಗ್ರಿ ಆಯ್ತು ಯಾಕಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಎಚ್ ಓ ಒಂದು ಸರಳ ಕೋನ ಆಗ್ತದೆ ಇದಕ್ಕೊಂದು ಏನಾದರೂ ಹೆಸರು ಕೊಟ್ರೆ ನೀವು ಇವು ಎ ತರ್ಸ್ಕೊಣ ಎಚ್ ಓ ಏನಾಗ್ತದೆ ಒಂದು ಸರಳ ಕೋನ ಅದನ್ನೇ ಬರೀನಿ ಇವಾಗ ಇದು ಎಕ್ಸ್ ಐತಪ್ಪ ಅಂದ್ರೆ ಇದು ಕೂಡ ಎಕ್ಸೇ ಆಯ್ತು ಯಾಕಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಿರ್ತಾವು ಸಮ ಇರ್ತಾವು ಹಾಗಾಗಿ ನಾನು ಇಲ್ಲಿ ಇವಾಗ ಏನ್ ಮಾಡ್ತಪ್ಪ ಅಂದ್ರೆ ಕೋನ ಬೆಲೆ ಕಂಡಿಡೋಣ ಕೋನ ಎಚ್ ಓ ಪಿ ಪ್ಲಸ್ ಇದು ಯಾವ್ದಪ್ಪ ಅಂದ್ರೆ ಇದು ಈ ಕೋನದ ಬೆಲೆ ಎಷ್ಟು ಬರ್ಕೊಂಡ್ಬಿಡ್ರಿ ಅಥವಾ ಕೋನದ ಹೆಸರು ಇರಬೇಡ್ರಿ ಕೋನ ಪಿ ಓ ಎ ಇಜ್ಕಲ್ ಟು 180 ಡಿಗ್ರಿ ಇವೆರಡು ಕೂಡಿಸಿದ್ರೆ 180 ಯಾಕಪ್ಪ ಅಂದ್ರೆ ಇವೆರಡು ಕೂಡಿಸಿದಾಗ ಒಂದು ಸರಳ ಕೋನ ಆಗ್ತೈತಿ ಅಥವಾ ಸರಳ ಯುಗ್ಮ ಅನ್ಬೋದು ನಾವು ಸರಳ ಕೋನ ಓಕೆ ಇದು ಕಾರಣ ಇದಕ್ಕೆ ಈಗ ಎಚ್ ಒ ಪಿ ಬೆಲೆ ಅಂದ್ರೆ ಗೊತ್ತಿಲ್ಲ ಹಾಗೆ ಎಚ್ ಒ ಪಿ ಬರ್ಕೊಂಡ್ಬಿಡೋಣ ಎಚ್ ಓ ಪಿ ಪ್ಲಸ್ ಕೋನ್ ಪಿ ಒ ಎ ಬೆಲೆ ಎಷ್ಟಪ್ಪ ಅಂದ್ರೆ 70 ಡಿಗ್ರಿ ಐತಿ ಬರೀರಿ ಇದು 180 ಡಿಗ್ರಿ ದೇರ್ ಫೋರ್ ಕೋನ್ ಎಚ್ ಒ ಪಿ 180 ಈ ಪ್ಲಸ್ 70 ಈ ಕಡೆ ತಂದಾಗ ಏನಪ್ಪ -70 ಆಗ್ಬಿಡ್ತು ಇವಾಗ ನಮಗ ಈ ಕೋನ ಎಚ್ ಒ ಪಿ ಬೆಲೆ ಸಿಕ್ಬಿಡ್ತು ಎಚ್ ಒ ಪಿ ಇದ್ರ ಬೆಲೆ ಎಷ್ಟಾಗ್ಬಿಡುತ್ತಪ್ಪ ಅಂದ್ರೆ 110 ಡಿಗ್ರಿ ಇವಾಗ ನಮಗೆ 110 ಸಿಕ್ತು ಇದ್ರ ಈ ಇಲ್ಲಿ ಬೆಲೆ ಸಿಕ್ಬಿಡ್ತು ನಮಗೆ ಒಳಗಿನ ಸಮಾಂತರ ಚತುರ್ಭುಜದ ಒಂದು ಕೋನ ಸಿಕ್ತು ಅದು 110 ಡಿಗ್ರಿ ಇದರ ಸಹಾಯದಿಂದ ನಾವೇನ್ ಮಾಡೋದಪ್ಪ ಈ ಅನ್ನ ಕಂಡುಹಿಡಿಬಹುದು ಈಗ ಬರ್ದು ಬಿಡ್ರಿ ಎಕ್ಸ್ ಇಸ್ ಈಕ್ವಲ್ ಟು 110 ಡಿಗ್ರಿ ನೋಡ್ರಿ ಡೈರೆಕ್ಟ್ ಆಗಿ ಬರತ್ ನಾನು ಇವೆರಡು ಹೆಂಗದ ನೋಡ್ರಿ ಇವ ಅಭಿಮುಖ ಕೋನಗಳದಾವ ಹಾಗಾಗಿನೇ ಎಕ್ಸ್ ಬೆಲೆ ಒಂದ ಸಿಕ್ತು ನಮಗೆ ಇವಾಗ ಈ ಎರಡು ಬೀಜಾಕ್ಷರಗಳ ಬೆಲೆ ಸಿಕ್ಕಂಗತ್ತ ಒಂದು ಎಕ್ಸ್ ಇನ್ನೊಂದು ವಾಯ್ ಇದಕ್ಕೆ ಕಾರಣ ಏನಪ್ಪ ಅಂದ್ರ ಇದಕ್ಕೆ ಯಾವ ಗುಣ ಬಳಸಿದ್ರೆ ನೀವು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಅಂತ ಗುಣವನ್ನ ನಾವು ಬಳಸ್ತೀವಿ ಇವಾಗ ಓಕೆ ನಮಗಿಲ್ಲಿ ಇನ್ನೊಂದು ಝೆಡ್ ಬೆಲೆ ಕೂಡ ಗೊತ್ತಾಗಬೇಕು ಇನ್ನೊಂದು ಏನಪ್ಪಾ ಅಂದ್ರೆ ಸಮಾಂತರ ಚತುರ್ಭುಜ ಹಿಂದಿನ ಎರಡು ಲೆಕ್ಕನಾಗ ಅದೇ ಲಕ್ಷಣವನ್ನು ನಾವು ಬಳಸ್ತೀವಿ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ 180 ಹಾಗಾಗಿ ಇಲ್ಲಿ ಪಾರ್ಶ್ವ ಕೋನ ಯಾವ್ದು ಮಾಡ್ರ ಇ ಎಚ್ ಓ ಕೋನ ಇ ಎಚ್ ಓ ಪ್ಲಸ್ ಇದಕ್ಕೆ ಪಾರ್ಶ್ವ ಕೋನ ಯಾವ್ದಪ್ಪ ಅಂದ್ರೆ ಎಚ್ ಓ ಪಿ ಕೋನ ಎಚ್ ಓ ಪಿ ಇವೆರಡು ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 180 ಡಿಗ್ರಿ ಇಲ್ಲಿ ನೀವು ಕಾರಣ ಏನು ಬರ್ತೀರಿ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ ನೀವು ಪೂರ್ಣ ಬರೀರಿ 180 ಡಿಗ್ರಿ ಈ ಲಕ್ಷಣ ನಾವು ಇಲ್ಲಿ ಬಳಸ್ತೀವಿ ಓಕೆ ವಿದ್ಯಾರ್ಥಿಗಳೇ ಇವಾಗ ಇ ಎಚ್ ಓ ಅಂದ್ರೆ ಈ ಬಾಹುದಿಂದ ಈ ಬಾಹುವಿನವರೆಗೆ ಎಷ್ಟಪ್ಪ ಇಲ್ಲಿ ಕೋನ ಇದು 40 ಪ್ಲಸ್ ಇದು ಜಡ್ ಅದ ಅಂದ್ರೆ 40 ಪ್ಲಸ್ ಜಡ್ ಇದ್ರ ಬೆಲೆ ಓಕೆ ಎಚ್ ಒ ಪಿ ಅಂದ್ರೆ ಇಲ್ಲದ ಎಚ್ ಒ ಪಿ ಇಷ್ಟು ಇದು ಎಷ್ಟಪ್ಪ 110 ಡಿಗ್ರಿ ಅದ 110 ಡಿಗ್ರಿ ಎರಡು ಕೂಡಿಸಿದ್ರೆ 180 ಆಗಬೇಕು ಇವು ನೋಡ್ರಿ ಎಡಗಡೆ 40 ಪ್ಲಸ್ 110 ಕೂಡಿಸ್ತೀವಿ ಒಂದೇ ಸೈಡ್ದಾವ್ 150 ಆಯ್ತು ಝೆಡ್ ಪ್ಲಸ್ 150 ಡಿಗ್ರಿ ಇಸ್ ಈಕ್ವಲ್ ಟು 180 ದೇರ್ ಫೋರ್ ಬರೀ ಝೆಡ್ನ ಬೆಲೆ ಎಷ್ಟಾಯ್ತು ಇವಾಗ 180 ಮೈನಸ್ 150 ದೇರ್ ಫೋರ್ ಝೆಡ್ ಇಸ್ ಈಕ್ವಲ್ ಟು 180 150 ಕಳೆದು ಬಿಡ್ರಿ
30 ಡಿಗ್ರಿ ಆಗಿಬಿಡ್ತು. ಇದು ಎಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮ್ಗೆ ಇದು 3 ಅಂಕಕ್ಕೆ ಕೇಳ್ಬೋದು ಅಥವಾ 4 ಅಂಕಕ್ಕೂ ಕೂಡ ಕೇಳ್ಬೋದು. ಇಲ್ಲಿ ಕೂಡ ನಾವೇನು ಮಾಡಿದ್ವಪ್ಪ ಅಂದ್ರೆ ಸಮಾಂತರ ಚತುರ್ಭುಜದ ಎಲ್ಲ ಕೋನಗಳ ಲಕ್ಷಣ ಕೂಡ ನಾವಿಲ್ಲಿ ಬಳಸ್ತೀವಿ. ಅಭಿಮುಖ ಕೋನಗಳ ಸಮ ಅಂತಕ್ಕಂಥ ಒಂದು ಲಕ್ಷಣ ಬಳಸ್ತೀವಿ, ಮತ್ತು ಪರ್ಯಾಯ ಕೋನಗಳ ಸಮ ಅಂತಕ್ಕಂಥ ಲಕ್ಷಣ ಬಳಸ್ತೀವಿ, ಮತ್ತೆ ಯಾವ್ದು ಬಳಸ್ತೀವಪ್ಪ ಅಂದ್ರೆ ಪಾರ್ಶ್ವ ಕೋನಗಳ ಮೊತ್ತ 180 ಆಗ್ತೈತಿ ಅನ್ನತಕ್ಕಂಥ ಲಕ್ಷಣ ಕೂಡ ಇಲ್ಲಿ ಬಳಸಿದ್ದೀವಿ. ಓಕೆ ವಿದ್ಯಾರ್ಥಿಗಳೇ, ಇವಾಗ ಮುಂದಿನ ಪ್ರಶ್ನೆಯನ್ನು ಬಿಡಿಸೋಣ. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 8ನೇ ಪ್ರಶ್ನೆ. ಇದು ಕೂಡ ಹಿಂದಿನ ಪ್ರಶ್ನೆ ಥರನೇ ಇದೆ. ಅಲ್ಲಿ ಇದು ಏನಪ್ಪ ಅಂದ್ರೆ ಅಲ್ಲಿ ಕೋನಗಳ ಲಕ್ಷಣಗಳನ್ನು ಬಳಸಿದ್ದೀವಿ, ಆದರೆ ಇಲ್ಲಿ ಬಾಹುಗಳ ಬೆಲೆಗಳನ್ನು ಕೊಡಪ್ಪ ಬಾಹುಗಳ ಗುಣಲಕ್ಷಣಗಳನ್ನು ನಾವು ಬಳಸ್ಕೋಬೇಕು ಮತ್ತು ಕರ್ಣಗಳ ಗುಣಲಕ್ಷಣಗಳನ್ನು ಬಳಸಬೇಕು. ಕೆಳಗೆ ಕೊಟ್ಟಿರುವ ಚಿತ್ರಗಳಾದ GUNS ಇಲ್ಲ ನೋಡಪ್ಪ GUNS ಸಮಾಂತರ ಚತುರ್ಭುಜ ಮತ್ತು RUNS ಸಮಾಂತರ ಚತುರ್ಭುಜಗಳಾಗಿವೆ. X ಮತ್ತು Y ಗಳ ಬೆಲೆಗಳನ್ನು ಕಂಡು ಹಿಡಿಯಿರಿ. ಅಳತೆಗಳು ಎದುರಾಗದಪ್ಪ ಅವ ಸೆಂಟಿಮೀಟರ್ನಲ್ಲಿ ಅದಾವ ಬಾಹುಗಳು ಕೊಟ್ಟಂತಾವು. ಬಹಳಷ್ಟು ಸುಲಭವಾದಂಥ ಪ್ರಶ್ನೆ ವಿದ್ಯಾರ್ಥಿಗಳಿದು. ಇವಾಗ ಮೊದಲನೇ ಪ್ರಶ್ನೆ ನೋಡ್ರಿ. ಚತುರ್ಭುಜ GUNS ಇಲ್ಲಿ X ನ ಬೆಲೆ ಇಲ್ಲಿ ಅದ ನೋಡ್ರಿ. ಅಂದ್ರೆ ಇವು ಎರಡು ಬಾಹುಗಳ ಸಂಬಂಧ ಬಳಸ್ಕೋಬೇಕು. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ GS is equal to UN. ಇವು ಯಾಕೆ ಸಮಪ್ಪ ಅಂದ್ರೆ ಕಾರಣ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ. ಈ ಗುಣವನ್ನು ಬಳಸಿ ನಾವು ಇದನ್ನ ಬಳಸ್ತೀವಿ. ಇಲ್ಲಿ GS ನ ಬೆಲೆ ಎಷ್ಟಪ್ಪ ಅಂದ್ರೆ 3x ಐತಿ, ಮತ್ತು UN ನ ಬೆಲೆ ಎಷ್ಟಪ್ಪ ಅಂದ್ರೆ 18 ಸೆಂಟಿಮೀಟರ್ ಐತಿ. ದೇರ್ ಫೋರ್ ಇವಾಗ 3x ಅರ್ಥ 3 ಗುಂಡ್ಲೆ x ಅಂದಂಗ 18. ಇವಾಗ ಇಲ್ಲಿ 18 3 ಗುಣಾಕಾರ ಈ ಕಡೆ ಬಂದಾಗ ಏನಪ್ಪಾ ಅಂದ್ರೆ ಭಾಗಾಕಾರ ಆಯ್ತು. 3 ಒಂದೇ 3 3 6 18. ದೇರ್ ಫೋರ್ ವಿದ್ಯಾರ್ಥಿಗಳೇ x ನ ಬೆಲೆ ಎಷ್ಟಪ್ಪ ಅಂದ್ರೆ 6 ಸೆಂಟಿಮೀಟರ್. ಓಕೆ, ಇವಾಗ ಇಲ್ಲಿ ನಾವು ಏನು ಬಳಸ್ಬೇಕು ಕಂಡುಹಿಡಬೇಕು ಅಂದ್ರೆ y ನ ಬೆಲೆಯನ್ನು ನಾವು ಕಂಡುಹಿಡಬೇಕು. ಇಲ್ಲಿ ಯಾವಪ್ಪ ಅಂದ್ರೆ ಬಾಹುಗಳು ಈ SN ಮತ್ತು GU ಇವೆರಡು ಸಮ ಇರ್ತಾವೆ. ಹಾಗಾಗಿ ನಾವು ಬರ್ಕೊಳ್ಳೋಣ ಸೇಮ್ ಪ್ರಾಪರ್ಟಿನ SN is equal to GU ಅಥವಾ GU is equal to SN. GU is equal to SN. ಇವಾಗ ನೋಡ್ರಿ ಚಿತ್ರದಲ್ಲಿ SN ನ ಬೆಲೆ 26 ಐತಿ, GU ನ ಬೆಲೆ 3y - 1. 3y - 1 is equal to ಇಲ್ಲಿ ಎಷ್ಟಪ್ಪ ಅಂದ್ರೆ SN ಬೆಲೆ 26 ಇಟ್ಕೊಂಡ್ಬಿಟ್ರೆ SN. ದೇರ್ ಫೋರ್ ಇಲ್ಲಿ ಬಿಡಿಸೋಣ, ಮತ್ತೆ ಕಂಟಿನ್ಯೂ ಮಾಡೋಣ. ಈ -1 ನಿಕಟ ಮೊಟ್ಟ ಮೊದಲಾಗಿ 3y is equal to ಆಲ್ರೆಡಿ 26 ಬಲಬದಿಯಲ್ಲಿ ಐತಿ. ಈ -1 ಬಲಬದಿಗೆ ಬಂದಾಗ ಏನಾಗ್ತಪ್ಪ ಅಂದ್ರೆ +1. ದೇರ್ ಫೋರ್ 3y is equal to 26 + 1 ಅಂದ್ರೆ 27 ಆಗ್ಬಿಡ್ತು. ಈಗ 3y ನಮ್ಗೆ y ನ ಬೆಲೆ ಬೇಕಾಗಿತ್ತು ಅಂದ್ರೆ y ಅನ್ನ ಸಪ್ರೇಟ್ ಮಾಡಬೇಕು ಸಂಖ್ಯೆಗಳಿಂದ. 3y ಅರ್ಥ 3 ಗುಂಡ್ಲೆ y, 3 ಈ ಕಡೆ ಬಂದಾಗ ಏನಾಗ್ತದೆ ಅಂದ್ರೆ ಭಾಗಾಕಾರ ಆಗ್ಬಿಡ್ತು. ಇಲ್ಲಿ ಬಾಗ್ಲೆ 3 ಬರ್ಬಿಡ್ರಿ, ಬಾಗ್ಲೆ 3 ಒಂದ್ಲೆ 3 3 9 27. ದೇರ್ ಫೋರ್ y ನ ಬೆಲೆ ಬಂದ್ಬಿಡ್ತು 9 ಸೆಂಟಿಮೀಟರ್. ಓಕೆ ವಿದ್ಯಾರ್ಥಿಗಳು, ಇವಾಗ 1ನೇ ಚಿತ್ರದ ಮುಗೀತು. ಇನ್ನು 2ನೇ ಪ್ರಶ್ನೆಯನ್ನು ಬಿಡಿಸೋಣ. 2ನೇ ಪ್ರಶ್ನೆ ಕಲರ್ ಬೇರೆ ತಗೊಂಡ್ಬಿಡೋಣ. ಓಕೆ, ಇವಾಗ ಇಲ್ಲಿ ಏನಪ್ಪಾ ಅಂದ್ರ ಕರ್ಣಗಳನ್ನು ಕೊಟ್ಟನ. ಕರ್ಣಗಳ ಸಮಾಂತರ ಚತುರ್ಭುಜ ಕರ್ಣಗಳ ಲಕ್ಷಣ ಏನಪ್ಪಾ ಅಂದ್ರ ಕರ್ಣಗಳು ಒಂದನ್ನೊಂದು ಸಮವಾಗಿ ಅರ್ಧಿಸುತ್ತವೆ. ಒಂದಕ್ಕೊಂದು ಏನ್ ಮಾಡ್ತಾವಪ್ಪ ಸಮಭಾಗ ಮಾಡ್ತಾವು. ಅದರ ಅರ್ಥ ಏನಪ್ಪಾ ಅಂದ್ರ ಇಲ್ಲಿ ಒಂದು ಹೆಸರು ಕೊಡ್ರಿ ಅಂದ್ರೆ ಇದಕ್ಕೆ ನಾವು ಓ ಅಂತ ಕೊಡೋಣ. ಯಾವ ಎರಡು ಕರ್ಣಗಳಲ್ಲಿ ಸೇರಿಸೋ ಅದರರ್ಥ RO ಮತ್ತು ON ಎರಡು ಸಮ ಇರ್ತಾವೆ. ಇಲ್ಲಿ ಬರೀರಿ RO, ಇದು 2ನೇ ಪ್ರಶ್ನೆ ಇದು. RO is equal to ON. ಇಲ್ಲಿ ಕಾರಣ ಏನು ಬರೀಬೇಕು ನೀವು
ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಾಗಿ ಅರ್ಧಿಸುತ್ತವೆ, ಒಂದನ್ನೊಂದು ಸಮವಾಗಿ ಅರ್ಧಿಸುತ್ತವೆ. ಇದು ಇಂಪಾರ್ಟೆಂಟ್. ಅರ್ಧಿಸುತ್ತೆ ಅಂದ್ರೆ ಒಂದನ್ನೊಂದು ಎಸ್ ಒ ಒಂದು ಕರ್ಣ, ಎಸ್ ಯು ಒಂದು ಕರ್ಣ, ಇನ್ನೊಂದು ಏನಪ್ಪಾ ಅಂದ್ರ ಆರ್ ಎನ್ ಇನ್ನೊಂದು ಕರ್ಣ. ಇವೆರಡು ಒಂದಕ್ಕೊಂದು ಎಲ್ಲಿ ಈ ಪಾಯಿಂಟ್ನಾಗ ಏನ್ ಕಟ್ ಮಾಡಾಕ್ತವಲ್ಲ ಸಮಭಾಗ ಮಾಡ್ತಾವ. ಒಂದು ಕರ್ಣ ಇನ್ನೊಂದನ್ನ ಎರಡು ಸಮಭಾಗವಾಗಿ ಮಾಡ್ತೈತಿ. ಇದು ಎಸ್ ಯು ಏನ್ ಮಾಡ್ತೈತಿ, ಆರ್ ಎನ್ ಅನ್ನ ಎರಡು ಸಮಭಾಗ, ಒಂದು ಭಾಗ ಆರ್ ಎನ್, ಇನ್ನೊಂದು ಭಾಗ ಈ ಕಡೆ ಆರ್ ಓ ಎನ್. ನಾನು ಇಲ್ಲೇ ಬರ್ತೀನಿ. ಇವಾಗ ಆರ್ ಓ ಬೆಲೆ 16 ಐತಿ, ಓ ಎನ್ ಬೆಲೆ ಎಕ್ಸ್ ಪ್ಲಸ್ ವಾಯ್ ಐತಿ. ಓಕೆ, ಇದನ್ನ ಎಷ್ಟೇ ಬರ್ದ್ಬಿಡ್ರಿ. ಇದಕ್ಕೆ ಸಮೀಕರಣ 1 ಅನ್ರಿ. ನಾವು ಇವಾಗ ಆಕ್ಚುಲಿ ಇದನ್ನ ಎಸ್ ಯು ಮೊದಲು ಬಿಡಿಸ್ಬೇಕಾಯ್ತು. ನಾವು ಇಲ್ಲಿ ಬಿಡಿಸ್ ನೋಡಿ. ಎಸ್ ಯು ಕರ್ಣ ನೋಡ್ರಿ, ಸಮಭಾಗಗಳು ಯಾವ್ದವಪ್ಪ? ಎಸ್ ಯು ಈ ಆರ್ ಎನ್ ಅನ್ನತಕ್ಕಂಥ ಕರ್ಣ ಏನ್ ಮಾಡ್ತೀವಪ್ಪ, ಈ ಎಸ್ ಯು ಅನ್ನ ಎರಡು ಸಮಭಾಗ ಮಾಡ್ತೀವಿ. ಒಂದು ಭಾಗ ಎಸ್ ಒ, ಇನ್ನೊಂದು ಭಾಗ ಓ ಯು. ಇಲ್ಲಿ ಓ ಯು ಇಸ್ ಈಕ್ವಲ್ ಟು ಎಸ್ ಒ. ಇದೇ ಕಾರಣ ಬರಬೇಕು ಮತ್ತೆ ನೀವು ಇಲ್ಲಿ ಕೂಡ. ಸಮಾಂತರ ಚತುರ್ಭುಜದ ಕರ್ಣಗಳು ಒಂದನ್ನೊಂದು ಸಮವಾಗಿ ಅರ್ಧಿಸುತ್ತವೆ. ಹಾಗಾಗಿ ಓ ಯು ನ ಬೆಲೆ 20. ಓ ಯು ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ವಾಯ್ ಪ್ಲಸ್ 7, ಇಲ್ಲಿ 20. ಇಲ್ಲಿ ನೋಡಿ, ಇದು ಓ ಯು ಬೆಲೆ ವಾಯ್ ಪ್ಲಸ್ 7, ಇದು ಎಸ್ ಒ ಬೆಲೆ 20. ದೇರ್ ಫಾರ್ ವಾಯ್ ನ ಬೆಲೆ ಎಷ್ಟಾಯ್ತಪ್ಪ ಇವಾಗ? ವಾಯ್ ಇಸ್ ಈಕ್ವಲ್ ಟು 20 ಪ್ಲಸ್ 7. ದೇರ್ ಫೋರ್ ವಾಯ್ ಇಸ್ ಈಕ್ವಲ್ ಟು ಪ್ಲಸ್ ಅಲ್ಲ, ಇದು ಮೈನಸ್. ಈ ಪ್ಲಸ್ 7 ಬಲಗಡೆ ಬಂದಾಗ ಏನಾಗ್ತೈತಿ? ಮೈನಸ್ ಆಗ್ತೈತಿ. ಹಾಗಾಗಿ 20ರಾಗ 7 ಕಳೆದು ಬಿಡ್ರಿ, ಅದು ಉಳಿತು ಎಷ್ಟು ಅಂದ್ರೆ 13 ಉಳಿತು. ಓಕೆ, ಬೇರೆ ಬಳಸೋಣ. ಇದು ವಾಯ್ದ ಬೆಲೆ ಸಿಕ್ತು. ಈ ವಾಯ್ದ ಬೆಲೆ ನಾವೇನು ಮಾಡೋಣ, ಈ ಸಮೀಕರಣ 1 ಹಾಕಿಬಿಡ್ರಿ. 16 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವಾಯ್ನ ಬೆಲೆ ಎಷ್ಟದ? 13 ಐತಿ. ದೇರ್ ಫೋರ್ ಈ ಪ್ಲಸ್ 13 ಎಡಕ್ಕೆ ಬಂದಾಗ ಏನಾಗ್ತೈತಿ ಅಂದ್ರೆ ಮೈನಸ್ 13 ಆಗ್ತೈತಿ. ಈ 13 ತಂದ್ರೆ ಇಲ್ಲಿ ಬರೀ ಎಕ್ಸ್ ಅಷ್ಟೇ ಉಳಿತು. 16ರಾಗ 13 ಕಳೆದ್ರೆ ಉಳಿತು ಎಷ್ಟು ಅಂದ್ರೆ 3 ಉಳಿತು ಸೆಂಟಿಮೀಟರ್. ಇದು ಇಷ್ಟು. ಓಕೆ, ಎಕ್ಸ್ ಎರಡು ಚಿತ್ರಗಳಲ್ಲಿ ಎಕ್ಸ್ ಮತ್ತು ವಾಯ್ನ ಬೆಲೆ ಸಿಕ್ಕಂಗಾಯ್ತು. ಈ ಪ್ರತಿ ಚಿತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ ಎಷ್ಟು ಮಾರ್ಕ್ಸ್ ಕೇಳ್ತಪ್ಪ ಅಂದ್ರೆ 3 ಅಂಕ ಕೇಳ್ತಕ್ಕಂಥ ಪ್ರಶ್ನೆ. ಇವಾಗ ನಾವು ಬಿಡಿಸೋಣ ಮುಂದಿನ ಪ್ರಶ್ನೆ. ಇದು ನೋಡ್ರಿ, ಎಲ್ಲ ಲಕ್ಷಣಗಳನ್ನ ಮಿಕ್ಸ್ ಮಾಡ್ಯಾನ ಇಲ್ಲಿ. ಅದು ಸ್ಪೆಷಲ್ ಆಗಿ ಕರ್ಣಗಳಲ್ಲಿ ಎರಡು ಸಮಾಂತರ ಚತುರ್ಭುಜಗಳಾದ ಇಲ್ಲೊಂದು ಇಲ್ಲೊಂದು. ನಾವು ಸಮಾಂತರ ಚತುರ್ಭುಜ ಲಕ್ಷಣಗಳನ್ನು ಬಳಸ್ಕೊಂಡು, ಕೋನಗಳ ಲಕ್ಷಣಗಳನ್ನು ಬಳಸ್ಕೊಂಡ್ಕಿಂತ ಇಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕು. ಮೇಲಿನ ಚಿತ್ರದಲ್ಲಿ RISK ಮತ್ತು CLUE ಸಮಾಂತರ ಚತುರ್ಭುಜಗಳು. ಎಕ್ಸ್ ನ ಬೆಲೆ ಕಂಡು ಹಿಡಿಯಿರಿ. ಓಕೆ ವಿದ್ಯಾರ್ಥಿಗಳು, ಎಕ್ಸ್ ನ ಬೆಲೆ ಕಂಡು ಹಿಡಿಯೋಣ. ಎಕ್ಸ್ ನ ಬೆಲೆ ಕಂಡು ಹಿಡಿಬೇಕಂದ್ರಪ್ಪ, ಸಮಾಂತರ ಚತುರ್ಭುಜ ಈ ಕೋನ ಎಲ್ ಮತ್ತು ಕೋನ ಇ ಎರಡು ಸಮ ಇರ್ತಾವ. ಯಾಕಂದ್ರ ಯಾವ ಲಕ್ಷಣ ಇಲ್ಲಿ? ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳ ಸಮ ಅಂತಕ್ಕಂಥ ಲಕ್ಷಣ ಬಳಸ್ಕೊಂಡ್ರ ಈ ಕೋನದ ಬೆಲೆ ಸಿಗ್ತೈತಿ. ಹಾಗೆ ಅವೇ ಎಲ್ಲ ಲಕ್ಷಣಗಳನ್ನ ಇಲ್ಲಿ ಬರೆಯೋಣ. ನಾವು ಬರೆದು ಹಂತ ಹಂತವಾಗಿ ಬಿಡಿಸ್ತಾ ಹೋಗೋಣ. ಓಕೆ, ಮೊಟ್ಟ ಮೊದಲನೇದಾಗಿ ನೋಡ್ರಿ, ಸಮಾಂತರ ಚತುರ್ಭುಜ ಯಾವಪ್ಪ ಅಂದ್ರ CLUE ಇದನ್ನ ಬಳಸ್ಕೊಳ್ಳೋಣ. ಇಲ್ಲಿ ಏನಪ್ಪಾ ಅಂದ್ರ ಕೋನ ಇ ಈಕ್ವಲ್ ಟು ಕೋನ ಎಲ್. ಈ ಸಮಾಂತರ ಚತುರ್ಭುಜದಲ್ಲಿನ ಕೋನ ಇ ಮತ್ತು ಕೋನ ಎಲ್ ಸಮ ಇರ್ತಾವ. ಎರಡು ಸಮ ಅಂದ್ರ ಕಾರಣ ಏನಪ್ಪಾ ಅಂದ್ರ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ, ಈ ಲಕ್ಷಣ. ಇಲ್ಲಿ ಇ ನ ಬೆಲೆ ಗೊತ್ತಿಲ್ಲ, ಹಾಗಾಗಿ ಹಾಗೆ ಬರೀರಿ. ಈ ಕೋನ ಇ ಈಕ್ವಲ್ ಟು ಸಿ. ಎಲ್ ನ ಬೆಲೆ ಗೊತ್ತದ ನಮಗ. ಎಲ್ ನ ಬೆಲೆ ಎಷ್ಟು ಅಲ್ಲಿ ಐತೆ ನೋಡ್ರಿ, ಚಿತ್ರ ಕೊಡೋಣ 70 ಡಿಗ್ರಿ. ಹಾಗಾಗಿ
ಇದು ಸಿಕ್ಬಿಡ್ತು. ಇನ್ನು ನಮ್ಗೆ ಎಕ್ಸ್ ಇಲ್ಲ ಇತ್ತಪ್ಪ ಅಂದ್ರೆ ಇದು ಈ ಇದಕ್ಕೊಂದು ಹೆಸರು ಕೊಡೋಣ ನಾವು ಏನಪ್ಪಾ ಓ ಕೊಟ್ಬಿಡೋಣ. ಈ ಓ ಎಸ್ ಒಂದು ತ್ರಿಭುಜ ಆಗ್ತೈತಿ. ಈಗ ನಮ್ಗೆ ಈ ಸಿಕ್ಕೈತಿದೆ ಎಷ್ಟಪ್ಪ ಅಂದ್ರೆ 70 ಡಿಗ್ರಿ ಆಗ್ಬಿಡ್ತು. ಇವಾಗ ಎಸ್ ಒಂದು ಕಂಡು ಹಿಡಿಬೋದು ನಾವು ಯಾವಪ್ಪ ಅಂದ್ರೆ ಈ ತರ ಇನ್ನೊಂದು ಸಮಾಂತರ ಚತುರ್ಭುಜ ಬಳಸ್ಕೊಂಡು ಯಾವ್ದಪ್ಪ ಅಂದ್ರೆ RISK ಈ ಸಮಾಂತರ ಚತುರ್ಭುಜದ ಇಲ್ಲಿ ಏನಪ್ಪಾ ಅಂದ್ರೆ ಪರ್ಯಾಯ ಕೋನಗಳ ಮೊತ್ತ ಪರ್ಯಾಯ ಬೇಡ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಅನ್ನೋದನ್ನ ಲಕ್ಷಣ ಬಳಸಿ ಕಂಡಿಡಿಯೋಣ. ಇಲ್ಲಿ ಸಮಾಂತರ ಚತುರ್ಭುಜ ಯಾವ್ದು ಬಳಸ್ರಿ ಇವಾಗ ನೀವು RISK ರೇಸ್. ಓಕೆ, ಇಲ್ಲಿ ಯಾವ ಕೋನ ಕೋನ ಕೆ ಪ್ಲಸ್ ಇನ್ನೊಂದು ಕೋನ ಯಾವುದು ಎಸ್. ಇವೆರಡು ತರ ಮೊತ್ತ ಎಷ್ಟಾಗ್ತೈತಿ 180. ಯಾಕೆ 180 ಅಂತ ಕೇಳಿದ್ರ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳ ಮೊತ್ತವು 180 ಡಿಗ್ರಿ. ನೆನಪಿಡ್ರಿ, ಇವೇ ಇಂಪಾರ್ಟೆಂಟ್. ಇವು ಗೊತ್ತಿರ್ಲಿಲ್ಲ ಅಂದ್ರೆ ನಿಮ್ಗೆ ಇದು ಬಿಡ್ಸಾಕ್ ಬರಂಗಿಲ್ಲ. ನೋಡ್ರಿ, ಪಾರ್ಶ್ವ ಕೋನ ಅಂದ್ರೆ ಅಕ್ಕಪಕ್ಕದ ಕೋನ ಅಂತ ಹೇಳಿ ನಾನು ನಿಮ್ಗೆ. ಈ ಕೇಕ ಸಮಾಂತರ ಚತುರ್ಭುಜದ RISK ಒಳಗ ಕೇಕ ಪಾರ್ಶ್ವ ಕೋನ ಯಾವತ್ತಪ್ಪ ಎಸ್ ಆಗ್ತೈತಿ. ಹಾಗಾಗಿ ಅವು ಎರಡೂ ತರ ಮೊತ್ತ 180. ಇವೆರಡರಾಗ ನಮಗೆ ಇವಾಗ ಗೊತ್ತಿರೋದು ಯಾವತ್ತಪ್ಪ ಅಂದ್ರೆ ಕೆ ನ ಬೆಲೆ 120 ಐತಿ. ಹಾಗಾಗಿ ಕೆ ಇದಲ್ಲಿ 120 ಹಾಕ್ರಿ. 120 ಪ್ಲಸ್ ಕೋನ ಎಸ್ ಇಕ್ವಲ್ ಟು 180. ಇವೆರಡು ನೋಡಿ ಇವಾಗಲೇ ಹೇಳ್ಬೋದು. ಇವಾಗ 120 ಎಷ್ಟು ಕುಡಿಸಿ 180 ಆಗ್ತೈತಿ ಅಂದ್ರೆ 60 ನೇರವಾಗಿ ಹೇಳ್ತೀರಿ. ಅಂದ್ರೆ ಬಿಡಿಸುವಂತ ನಾನು ಏನು ಮಾಡ್ತೀನಪ್ಪ ಎಸ್ ಕೋನ ಎಸ್ ಇಕ್ವಲ್ ಟು 180. ಈ ಪ್ಲಸ್ 120 ಬಲಗಡಿ ಬಂದಾಗ ಏನಪ್ಪ ಅಂದ್ರೆ ಮೈನಸ್ 120 ಆಗ್ತೈತಿ. ಇವೆಲ್ಲ ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. ಕೋನ ಎಸ್ ಇಕ್ವಲ್ ಟು ಎಷ್ಟು ಆಯ್ತು ಅಂದ್ರೆ ಕಳೆದು ಬಿಡ್ತೀರಿ 60 ಡಿಗ್ರಿ ಆಗ್ಬಿಡ್ತು. 60 ಡಿಗ್ರಿ. ಓಕೆ, ಇವಾಗ ತ್ರಿಭುಜದಲ್ಲಿನ ಎರಡು ಕೋನ ಸಿಕ್ಕು. ಯಾವ್ದಾವ್ದು ಸಿಕ್ಕುಪ್ಪ ಅಂದ್ರೆ ಈ ಎಸ್ ಸಿಕ್ಬಿಡ್ತು. ಎಷ್ಟಾಯ್ತು ಎಸ್ ಕೋನ 60 ಡಿಗ್ರಿ. ಇದು 70 ಡಿಗ್ರಿ ಅದ. ಇನ್ನು ತ್ರಿಭುಜದ ಮೂರು ಕೋನ ಕೂಡಿಸಿದ್ರೆ ಎಷ್ಟು ಬರ್ಬೇಕಪ್ಪ ಅಂದ್ರೆ 180 ಡಿಗ್ರಿ ಬರಬೇಕು. ಗೊತ್ತಾಯ್ತು ನಿಮ್ಗೆ? ತ್ರಿಭುಜ EOS ನಲ್ಲಿ ಈ ತ್ರಿಭುಜದಲ್ಲಿ ಮೂರು ಕೋನ ಬೆಲೆ ಬರೀರಪ್ಪ. ಕೋನ ಇ ಪ್ಲಸ್ ಕೋನ ಎಸ್, ಇನ್ನೊಂದು ಕೋನ ಯಾವ್ದಪ್ಪ ಅಂದ್ರೆ ಓ ಇಲ್ಲಿ ನೋಡ್ರಿ 4 ಕಡೆ ಅದ. ಹಾಗೆ ಪುನಃ ಹೆಸರು EOS ಮೂರು ಕೋನ ಕೊಡಿಸಿದ್ರೆ 180. ಯಾಕಪ್ಪ ಅಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಅಂತ ಇಲ್ಲಿ ಬರೀರಿ. ಇ ನ ಬೆಲೆ 70, ಎಸ್ ನ ಬೆಲೆ 60. ನಮ್ಗೆ ಇದು EOS ಎಷ್ಟಪ್ಪ ಅಂದ್ರೆ ಎಕ್ಸ್ ಅದ. ಎಕ್ಸ್ ಬರ್ಬಿಟ್ರಿ ಅಲ್ಲಿ. ದೇರ್ಫೋರ್ 70 ಪ್ಲಸ್ 60 130 ಆಗ್ಬಿಡ್ತು. ಈ 130 ಬಲಕ್ಕೆ ತಂದ್ಬಿಡ್ರಿ. ಬಲಕ್ಕೆ ತಂದಾಗ ಏಟಾಯ್ತು ಅಂದ್ರೆ ಮೈನಸ್ 130 ಡಿಗ್ರಿ. ದೇರ್ಫೋರ್ ಎಕ್ಸ್ ಇಸ್ಕ್ವಲ್ ಟು 180 130 ಕಳೆದ್ರ 50 ಡಿಗ್ರಿ ಉಳಿತು. ಇವಾಗ ನಮಗ ಇಲ್ಲಿ ಎಕ್ಸ್ ನ ಬೆಲೆ ಸಿಕ್ತು. ನೋಡ್ರಿ, ನಾನು ಇಲ್ಲಿ ಏನೇನು ಬಳಸಿದೆ? ಸಮಾಂತರ ಚತುರ್ಭುಜಗಳ ಕೋನಗಳ ಲಕ್ಷಣಗಳು ಬಳಸಿದೆ ಮತ್ತು ತ್ರಿಭುಜದ ಲಕ್ಷಣಗಳು ಕೂಡ ಬಳಸಿದ್ದೆ. ಹಾಗಾಗಿ ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಬಿಡಿಸ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಯಾವ್ಯಾವ ಆಕೃತಿಗಳು ಬರ್ತಾವೆ ಎಲ್ಲಾ ತರ ಲಕ್ಷಣಗಳು ನಿಮ್ಗೆ ಗೊತ್ತಿರಬೇಕು. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಸಮಾಂತರ ಚತುರ್ಭುಜ ಲಕ್ಷಣ ಮತ್ತು ತ್ರಿಭುಜ ಲಕ್ಷಣ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್. ನೀವು ಅವುಗಳನ್ನ ಕಲೀಲೇಬೇಕು. ಓಕೆ ವಿದ್ಯಾರ್ಥಿಗಳೇ, ನಾವಿವಾಗ ಮುಂದಿನ ಪ್ರಶ್ನೆಯನ್ನು ಬಿಡಿಸೋಣ. ಇದು ಬಹಳಷ್ಟು ಸುಲಭ, ಆದ್ರೆ ಇವಾಗ ಇದು ಸಮಾಂತರ ಚತುರ್ಭುಜ ಇಲ್ಲ ತ್ರಾಪಿಜ್ಯ ಐತಿ. ತ್ರಾಪಿಜ್ಯದ ಗುಣಲಕ್ಷಣಗಳನ್ನ ನಾವು ಇವಾಗ ಬಳಸಬೇಕು ಮತ್ತು ತ್ರಾಪಿಜ್ಯ ಲಕ್ಷಣಗಳು ನಮ್ಗೆ ಗೊತ್ತಿರಬೇಕು. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಬಿಡಿಸೋಕ್ಕಿಂತ ಮುಂಚೆ ನಾನು ನಿಮಗ ತ್ರಾಪಿಜ್ಯದ ಲಕ್ಷಣಗಳ ಬಗ್ಗೆ ಹೇಳ್ತೀನಿ. ತ್ರಾಪಿಜ್ಯ ಮತ್ತು ಸಮಾಂತರ ಚತುರ್ಭುಜದಾಗ ಏನು ವ್ಯತ್ಯಾಸ ಅದ? ಸಮಾಂತರ ಚತುರ್ಭುಜದಲ್ಲಿ ಹೇಳ್ಬೇಕಂತಪ್ಪ ಅಂದ್ರೆ ವಿಶೇಷವಾಗಿ ಇಲ್ಲಿ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಇರ್ತಾವೆ. ಇವೆರಡು ಸಮಾಂತರ ಇರ್ತಾವ ಮತ್ತು ಇವೆರಡು ಸಮಾಂತರ ಇರ್ತಾವೆ. ಅಭಿಮುಖ ಬಾಹುಗಳು ಸಮಾಂತರ. ಆದ್ರೆ ತ್ರಾಪಿಜ್ಯದಾಗ ಏನಪ್ಪಾ ಅಂದ್ರ ಕೇವಲ ಒಂದೇ ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಇರ್ತಾವು. ಇಲ್ಲಿ ನೋಡ್ರಿ, ಇವೆರಡು ಸಮಾಂತರ ನೋಡ್ರೆ ಗೊತ್ತಾಯ್ತು ನಿಮ್ಗೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇದ್ರ ಕೋನ ಲಕ್ಷಣ ಏನಪ್ಪಾ ತ್ರಾಪಿಜ್ಯದ ಇಂಪಾರ್ಟೆಂಟ್. ಇವಾಗ
ಸಮಾಂತರವಲ್ಲದ ಬಾಹುಗಳ ಅಂತ್ಯ ಬಿಂದುಗಳಲ್ಲಿ ಉಂಟಾಗ್ತಕ್ಕಂಥ ಒಂದೇ ಬದಿಯಲ್ಲಿ ಇರ್ತಕ್ಕಂಥ ಸಮಾಂತರವಲ್ಲದ ಬಾಹುಗಳ ಅಂತ್ಯ ಬಿಂದುಗಳಲ್ಲಿನ ಕೋನಗಳ ಮೊತ್ತ 180 ಡಿಗ್ರಿ. ಅಥವಾ ನೀವೇನಪ್ಪ ಒಂದೇ ಬದಿಯಲ್ಲಿ ಇರ್ತಕ್ಕಂಥ ಸಮಾಂತರ ಬಾಹುಗಳ ಮಧ್ಯೆ ಬರ್ತಕ್ಕಂಥ ಕೋನಗಳ ಮೊತ್ತ 180. ಉದಾಹರಣೆಗೆ ಯಾವ್ಯಾವಪ್ಪ ಅವು? ಈ ಕೋನ ಮತ್ತು ಈ ಕೋನ, ಈ ಎರಡು ಕೋನ ಕೂಡಿಸಿದ್ರೆ 180 ಡಿಗ್ರಿ ಆಗ್ತದೆ. ಮತ್ತು ಈ ಬದಿಯಲ್ಲಿ ಇರ್ತಕ್ಕಂಥ ಇವು ಎರಡು ಕೋನ ಕೂಡಿಸಿದ್ರೆ 180 180 180 360. ಯಾಕಂದ್ರೆ ಇದು ಒಂದು ಸಮಾಂತರ ಚತುರ್ಭುಜನೇ. 4 ಕೋನ ಕೂಡಿಸಿದ್ರೆ 360 ಆಗ್ಬೇಕು. ಓಕೆ ವಿದ್ಯಾರ್ಥಿಗಳೇ, ಈ ಲಕ್ಷಣಗಳನ್ನ ನೀವು ಹೇಳ್ತಕ್ಕಂಥ 2 ಲಕ್ಷಣಗಳನ್ನು ಉಪಯೋಗಿಸಿ 10 ಮತ್ತು 11ನೇ ಪ್ರಶ್ನೆಯನ್ನ ಬಿಡಿಸೋಣ. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ 10ನೇ ಪ್ರಶ್ನೆ. ಕೆಳಗಿನ ಚಿತ್ರ ಹೇಗೆ ತ್ರಾಪಿಜ್ಯವಾಗುತ್ತದೆ ವಿವರಿಸಿ. ಯಾವ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ? ಇವಾಗ ಚಿತ್ರ ಅಂತೂ ಇಲ್ಲಿ 3.26. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರ ತ್ರಾಪಿಜ್ಯ ಆಗ್ಬೇಕಾಗಿತ್ತಂದ್ರ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ಬೇಕು. ಹಾಗಾಗಿ ಇದ್ರಾಗ ಯಾವ ಸಮಾಂತರ ಅದಾವ ಕಂಡಿಡೀರಿ. ಮತ್ತಿನ್ನ ಒಂದೇನಪ್ಪ ಅಂದ್ರ ಸಮಾಂತರ ಮತ್ತು ಸಮಾಂತರವಲ್ಲದ ಬಾಹುಗಳ ಅಂತ್ಯ ಬಿಂದುಗಳ ಕೋನ 180 ಡಿಗ್ರಿ ಆಗಿರಬೇಕು. ಇಲ್ಲಿ ಕೋನ ಎಂ ಪ್ಲಸ್ ಕೋನ್ ಎಲ್. ಇಲ್ಲಿ ಬರ್ರಿ, ಚತುರ್ಭುಜ ಯಾವ್ದು? ಕೆ ಎಲ್ ಎಂ ಎನ್ ನಲ್ಲಿ ಕೋನ ಎಂ ಮತ್ತು ಕೋನ ಎಲ್ ಎರಡು ಕೂಡಿಸಿ ಏಟಾಗ್ತಪ್ಪ ಅಂದ್ರೆ ನೋಡಿ ಎಷ್ಟಾಗ್ತದೆ. ಕೋನ ಎಮ್ ಬೆಲೆ 100 ಮತ್ತು ಎಲ್ ಬೆಲೆ ಎಷ್ಟಪ್ಪ ಅಂದ್ರೆ 85. ಇವೆರಡು ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 180 ಡಿಗ್ರಿ ಆಗಿದೆ. ದೇರ್ ಫೋರ್ ಆಗ ನಾವೇನು ಹೇಳ್ತೀವಿ, ಮತ್ತು ಇದನ್ನ ಬಿಟ್ರೆ ನೋಡ್ರೆ ಗೊತ್ತಾಗತ್ತೆ ನಮ್ಗೆ, ಈ ಬಾಹು ಮತ್ತು ಈ ಬಾಹು ಎರಡೂ ಕೂಡಿಸಿದ್ರ ಎರಡು ಸಮಾಂತರ ಬಾಹುಗಳದಾವ. ಅದನ್ನೇ ಇಲ್ಲಿ ಲಕ್ಷಣಗಳನ್ನ ಬರಿಬೇಕು. ಹಾಗಾಗಿ ಇಲ್ಲಿ ಎಮ್ ಎನ್ ಸಮಾಂತರ ಕೆ ಎಲ್. ದೇರ್ಫೋರ್ ಆದ್ದರಿಂದ ಕೆ ಎಲ್ ಎಂ ಎನ್ ಒಂದು ತ್ರಾಪಿಜ್ಯ. ನೋಡ್ರಿ, ಇವು ಎರಡು ಲಕ್ಷಣಗಳನ್ನ, ಎರಡರಲ್ಲಿ ಒಂದು ಲಕ್ಷಣ ಸಿಕ್ಕರು ಕೂಡ ನಾವೇನು ಹೇಳ್ಬೋದಪ್ಪ, ಸಮಾಂತರ ಚತುರ್ಭುಜ ಅಂತ ಹೇಳ್ಬೋದು. ಮುಖ್ಯವಾಗಿ ಇವೆರಡು ಆಗಲೇ ನಮ್ಗೆ ಡಿಟೇಲ್ ಆಗಿ ನಾನು ಸಮಾಂತರ ಚತುರ್ಭುಜ ಅಲ್ಲ, ತ್ರಾಪಿಜ್ಯ. ಯಾವುದೇ ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಇದ್ರ ಅದು ತ್ರಾಪಿಜ್ಯ. ಮತ್ತು ಇಲ್ಲಿ ತ್ರಾಪಿಜ್ಯ ಇತ್ತಪ್ಪ ಅಂದ್ರೆ ಸಮಾಂತರವಲ್ಲದ ಬಾಹುಗಳ ಅಂತ್ಯ ಬಿಂದುಗಳಲ್ಲಿ ಕೋನಗಳ ಮೊತ್ತ ಎಷ್ಟಪ್ಪ ಅಂದ್ರೆ 180 ಆಗ್ತೈತಿ. ಇನ್ನು 11ನೇ ಪ್ರಶ್ನೆ. ಇಲ್ಲಿ ಆಲ್ರೆಡಿ ಅವನೇ ಕೊಟ್ಟಾನ. ಚಿತ್ರ 3.27ರಲ್ಲಿ ಎ ಬಿ ಸಮಾಂತರ ಡಿ ಸಿ ಆದರೆ ಕೋನ ಸಿ ಯ ಬೆಲೆ ಕಂಡುಹಿಡಿಬೇಕು. ಇಲ್ಲಿ ಬರೀಪ್ಪ. ಹಾಗಾದ್ರೆ ಯಾವ ಸಮಾಂತರ ಅದಾವು? ಎ ಬಿ ಸಮಾಂತರ ಡಿ ಸಿ, ಇವೆರಡು ಸಮಾಂತರ ಅದಾವು. ಸಿ ಎಮ್ ಬಿ ಬೆಲೆ ಕೊಡೋಣ, ಸಿ ಬೆಲೆ ಕಂಡುಹಿಡಿಬೇಕು. ಆಗ ನಾವಿಲ್ಲಿ ಬರಿತೀವಿ, ಕಂಡುಹಿಡಿಯೋಣ. ಸುಲಭವಾಗಿ ಅದ ಪರಿಹಾರ. ಯಾವಪ್ಪ ಅಂದ್ರೆ ಕೋನ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ, ಇದು ಗೊತ್ತದ. ಮತ್ತು ಇಲ್ಲಿ ಸಮಾಂತರ ಬಾಹುಗಳು ಕೂಡ ಗೊತ್ತದ ನಮಗೆ. ಯಾವಪ್ಪ ಅಂದ್ರೆ ಎ ಬಿ ಸಮಾಂತರ ಡಿ ಸಿ. ಓಕೆ, ಇನ್ನೂ ಒಂದು ಏನಪ್ಪ ಅಂದ್ರೆ, ಹಾಗಾಗಿ ಇದೊಂದು ತ್ರಾಪಿಜ್ಯ ಇರೋದ್ರಿಂದ ಕೋನ ಬಿ ಪ್ಲಸ್ ಕೋನ ಸಿ ಎರಡು ಕೂಡಿಸಿದ್ರೆ 180 ಡಿಗ್ರಿ ಆಗ್ಬೋದು. ಯಾಕೆ ಗೊತ್ತದ ನಿಮ್ಗೆ? ಸಮಾಂತರ ಒಂದೇ ಬದಿಯಲ್ಲಿ ಇರ್ತಕ್ಕಂಥ ಸಮಾಂತರ ಬಾಹುಗಳ ನಡುವಿನ ಕೋನಗಳ ಮೊತ್ತ 180. ಅಂದ್ರೆ ಇವೆರಡು ಸಮಾಂತರ ಅದಾವು. ಈ ಬಾಹು ಮತ್ತು ಈ ಬಾಹು ಎರಡು ಸಮಾಂತರ ಅದಾವು. ಇವುಗಳ ನಡಬಾರ್ಕಿನ ಒಂದೇ ಸೈಡ್ ಇರ್ತಕ್ಕಂಥ ಕೋನಗಳು ಮೊತ್ತ ಇದು ಎಷ್ಟಪ್ಪ? 180. ಇದು ತ್ರಾಪಿಜ್ಯ ಮುಖ್ಯವಾದಂಥ ಲಕ್ಷಣ, ನೆನಪಿಟ್ಕೋರಿ. ಇದು 120 ಡಿಗ್ರಿ ಅದ. ಸಿ ಗೊತ್ತಿಲ್ಲ, ಹಾಗೇ ಬರೀರಿ. ದೇರ್ ಫೋರ್ ಕೋನ ಸಿ ಇಸ್ ಈಕ್ವಲ್ ಟು 180. ಈ ಪ್ಲಸ್ 120 ಕಡ್ಕೊಂಬರ್ರಿ, -120 ಡಿಗ್ರಿ.
ದೇರ್ ಫೋರ್ ಕೋನ್ ಸಿ ಇಸ್ ಇಕ್ವಲ್ ಟು 180 120 ಕಳೆದ್ರೆ 60 ಡಿಗ್ರಿ ಹೋಗುತ್ತೆ. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಸುಲಭವಾಗಿ 2 ಅಂಕಗಳು ಸಿಗ್ತಾವು. ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನೇನು ಮಾಡ್ತೀನಪ್ಪ ಅಂದ್ರೆ ಇದರ ಮುಂದಿನ ಅಭ್ಯಾಸವನ್ನು ಬಿಡಿಸ್ತಾನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.